ಹಾರ್ಟ್ ಆಪರೇಷನ್ ಮಾಡಿಸ್ಬೇಕಿರುತ್ತೆ, ದುಡ್ಡಿರಲ್ಲ. ಶೃಂಗೇರಿಯ ಒಂದು ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ ಅನ್ನೋ ಪರಿಸ್ಥಿತಿಗೂ ಬರ್ತಾರೆ. ನಿಮಗೆ ಕೋಪ ಆಗಿದೆ ಅಂತ ಅವನು ಕೆಲಸದಿಂದ ತೆಗೆದ್ರೆ ಅವನು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳ ಗತಿ ಏನು? ಈ ರೀತಿ ಸುಮಾರು 60 ಜನ ಮನೆ ಕಡೆ ಬಂದಾಗ ವಿಷ್ಣುವರ್ಧನ್ ಅವರು, ನೀವು ಈ ರೀತಿ ಜನ ಕಟ್ಕೊಂಡು ಬರೋದಾದರೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಕೆಲವು ನಟರು, ನಿರ್ದೇಶಕರು ಇವರ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಂಡ್ವಿ. ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಹಾಯ ಮನೋಭಾವವನ್ನು ಕೂಡ ನಾವು ತಿಳ್ಕೊಂಡ್ವಿ. ಅವರು ತುಂಬ ಮಂದಿಗೆ ಸಹಾಯ ಮಾಡಿರುವಂತಹ ನಿದರ್ಶನಗಳು ಜಗತ್ತಿಗೆ ಗೊತ್ತಿಲ್ಲ. ತುಂಬ ಘಟನೆಗಳು ಹಾಗೆ ಉಳಿದುಕೊಂಡಿವೆ. ಈ ರೀತಿ ಸಹಾಯ ಮಾಡಿದ್ದನ್ನು ಬೇರೆಯವರಿಗೆ ಗೊತ್ತಾಗಬಾರ್ದು ಅನ್ನೋದು ವಿಷ್ಣುವರ್ಧನ್ ಅವರ ಒಂದು ಪಾಲಿಸಿ ಆಗಿತ್ತು. ಆ ಕಾರಣಕ್ಕೆ ತುಂಬ ಘಟನೆಗಳು ಜನರಿಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಈ ರೀತಿ ಒಂದು ಗೊತ್ತಿಲ್ಲದಂತಹ ಒಂದು 2-3 ಘಟನೆಗಳನ್ನು ನಾವು ತಿಳ್ಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳುತ್ತಿರುವ ವಿಷಯಗಳನ್ನು ಸಿದ್ದಾಪುರ್ ಶಿವಕುಮಾರ್ ಅವರು ಬರೆದಿರುವಂತಹ ಆ ಕರ್ಣದಂತೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ನಿಮಗೆಲ್ಲ ಬೆಂಗಳೂರು ನಾಗೇಶ್ ಅಂದರೆ ಗೊತ್ತಿರ್ಬೋದು. ತುಂಬ ಹಿರಿಯ ಕಲಾವಿದರು. ಹಳೆಯ ಕಾಲದಲ್ಲಿ ತುಂಬ ಸಿನಿಮಾಗಳನ್ನು ಮಾಡಿದಂಥವ್ರು. ಆದರೆ ಈ ರೀತಿ ಹಿರಿಯ ಕಲಾವಿದರು, ಸಹ ಕಲಾವಿದರಿಗೆ ಆಗಿನ ಕಾಲದಲ್ಲಿ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ತುಂಬ ಇರ್ತಿತ್ತು. ಕಂಟಿನ್ಯೂಸ್ ಆಗಿ ಎಲ್ಲ ಫಿಲ್ಮ್ಗಳು ಸಿಗ್ತಿರಲಿಲ್ಲ. ಆದ್ದರಿಂದ ಒಂದು ಅಭದ್ರತೆ ಕಾಡ್ತಿತ್ತು. ಈ ರೀತಿಯೇ ಒಂದು ಕಷ್ಟದ ಪರಿಸ್ಥಿತಿ ಬೆಂಗಳೂರು ನಾಗೇಶ್ ಅವರು ಕೂಡ ಬರುತ್ತೆ. ತುಂಬ ಜನರ ಹತ್ರ ಸಹಾಯ ಕೇಳಿ ಸಹಾಯ ಸಿಕ್ಕದೇ ಇದ್ದಾಗ ಅವರು ಬೇಸತ್ತು ಹೋಗ್ತಾರೆ. ಶೃಂಗೇರಿಯ ಒಂದು ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ ಅನ್ನೋ ಪರಿಸ್ಥಿತಿಗೂ ಬರ್ತಾರೆ. ಆದರೆ ಯಾವ ಸಮಯದಲ್ಲಿ ದೈವ ಪ್ರೇರಣೆ ಆಯಿತೋ ಗೊತ್ತಿಲ್ಲ, ವಿಷ್ಣುವರ್ಧನ್ ಅವರಿಗೂ ಒಂದು ಮಾತು ಕೇಳ್ಬಿಡೋಣ ಅಂತ ಅವರಿಗನ್ಸುತ್ತೆ. ವಿಷ್ಣುವರ್ಧನ್ ಅವರನ್ನು ಸಹಾಯ ಕೇಳೋಣ ಅಂತ ಅವರ ಮನೆಗೆ ಬರ್ತಾರೆ. ಆದರೆ ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಮನೇಲಿರಲ್ಲ. ವಾಚ್ಮೆನ್ ಈಗ ವಿಷ್ಣು ಸರ್ ಮನೆಯಲ್ಲಿಲ್ಲ, ನಂತರ ಬನ್ನಿ ಅಂತ ಹೇಳ್ತಾರೆ. ಈ ವಿಷಯದಿಂದ ತುಂಬ ನಿರಾಸೆಗೊಂಡ ನಾಗೇಶ್ ಅವರು ಕೊನೆಯ ಪಕ್ಷ ಒಂದು ಪತ್ರ ಆದರೂ ಹಾಕೋಗೋಣ ಅಂತ ಮನೆ ಹಂಚಿಪೆಟ್ಟಿಗೆಯಲ್ಲಿ ಒಂದು ಪತ್ರ ಬರೆದ್ಬಿಟ್ಟು ಹೋಗ್ತಾರೆ. ಸುಮಾರು ದಿನಗಳ ನಂತರ ನಟ ಶಿವರಾಮಣ್ಣವರು ಬೆಂಗಳೂರು ನಾಗೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿನ್ನನ್ನೇ ಹುಡುಕ್ತಾ ಇದ್ದೆ, ಎಲ್ಲಿದೆಯಾ? ವಿಷ್ಣು ನಿನಗೆ 20,000 ರೂಪಾಯಿ ಚೆಕ್ ಬರೆದಿಟ್ಟು ಹೋಗಿದ್ದಾರೆ, ಕೊಡಬೇಕಿತ್ತು ಅಂತ ಹೇಳ್ತಾರೆ. ಆಗ ನಾಗೇಶ್ ಅವರಿಗೆ ಈ ವಿಷಯನ ನಂಬೋಕ್ಕೆ ಆಗಲ್ಲ. ಕಷ್ಟ ಇದೆ ಎಂದಾಗ 20,000 ರೂಪಾಯಿ, ಆಗಿನ ಕಾಲದಲ್ಲಿ 20,000 ರೂಪಾಯಿ ಅಂದರೆ ತುಂಬ ದೊಡ್ಡ ಮೊತ್ತ. ಅಷ್ಟು ದೊಡ್ಡ ಮೊತ್ತವನ್ನು ಸಹಾಯವಾಗಿ ನೀಡಿದಾರಲ್ಲ, ಎಷ್ಟು ಹೃದಯವಂತ ಈ ವಿಷ್ಣುವರ್ಧನ್ ಅಂತ ಅವರು ಕೊಂಡಾಡ್ತಾರೆ. ಈಗಲೂ ಅವರು ನಾವು ಬದುಕಿದ್ದೀವಿ ಅಂದರೆ ವಿಷ್ಣುವರ್ಧನ್ ಅವರಿಂದ ಅಂತ ಹೇಳ್ತಾರೆ. ಇದು ಬೆಂಗಳೂರು ನಾಗೇಶ್ ಅವರಿಗೆ ವಿಷ್ಣುವರ್ಧನ್ ಅವರು ಸಹಾಯ ಮಾಡಿದಂತಹ ಘಟನೆ. ಹೀಗೇ ಒಮ್ಮೆ ಶಿವಲಿಂಗಪ್ಪ ಅನ್ನೋ ವಿಷ್ಣುವರ್ಧನ್ ಅವರ ಅಭಿಮಾನಿಗೆ ಆರ್ಥಿಕ ಸಂಕಷ್ಟ ಬರುತ್ತೆ. ಹಾರ್ಟ್ ಆಪರೇಷನ್ ಮಾಡಿಸ್ಬೇಕಿರುತ್ತೆ, ದುಡ್ಡಿರಲ್ಲ. ಅವರು ಮೈಸೂರಿನ ವಿಷ್ಣು ಸೇನಾ ಸಮಿತಿಗೆ ಬಂದು ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಕೇಳ್ಕೊಳ್ತಾರೆ. ಆಗ ವಿಷ್ಣು ಸೇನಾ ಸಮಿತಿಯವರು ವಿಷ್ಣುವರ್ಧನ್ ಅವರ ಹತ್ರ ಈ ವಿಷಯವನ್ನು ಹೇಳ್ಕೊಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಸುಮಾರು 5 ಲಕ್ಷ ರೂಪಾಯಿಗಳನ್ನು ವಿಕ್ರಮ್ ಆಸ್ಪತ್ರೆಗೆ ಕೊಟ್ಟು ಹಾರ್ಟ್ ಆಪರೇಷನನ್ನು ಮಾಡಿಸ್ತಾರೆ. ಇದೆಲ್ಲ ಆಗಿ ಗುಣಮುಖರಾದ ಮೇಲೆ ಶಿವಲಿಂಗಪ್ಪ ಅವರು ಹಾಗೂ ಸುಮಾರು 60 ಜನ, ಈ 60 ಜನ ಎಲ್ಲ ಸೇರಿ ವಿಷ್ಣುವರ್ಧನ್ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಅವ್ರ ಮನೆ ಹತ್ರ ಹೋಗ್ತಾರೆ. ಈ ರೀತಿ ಸುಮಾರು 60 ಜನ ಮನೆ ಕಡೆ ಬಂದಾಗ ವಿಷ್ಣುವರ್ಧನ್ ಅವರು, ನೀವು ಈ ರೀತಿ ಜನ ಕಟ್ಕೊಂಡು ಬರೋದಾದರೆ ನಾನು ಯಾರಿಗೂ ಸಹಾಯ ಮಾಡೋದೇ ಇಲ್ಲ, ನಾನು ಸಹಾಯ ಮಾಡಿದ್ದು ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತಿಲ್ಲ, ಕೊಡೋಕ್ಕೆ ನಾನು ಯಾರು, ಎಲ್ಲ ಕೊಟ್ಟಿರೋನು ಅವನೇ, ಈಸ್ಕೊಳ್ಳೋನು ಅವನೇ ಅಂತ ದೇವ್ರ ಹತ್ರ ಕೈ ಮಾಡ್ತಾರೆ. ಈ ರೀತಿ ವಿಷ್ಣುವರ್ಧನ್ ಅವರು ತುಂಬ ಮಂದಿಗೆ ಹೊರ ಜಗತ್ತಿಗೆ ಗೊತ್ತಾಗದಂತೆ ಸಹಾಯ ಮಾಡಿದ್ದಾರೆ. ಅವರ ಆಶಯದಲ್ಲೇ ವಿಷ್ಣು ಸೇನಾ ಸಮಿತಿಯಿಂದ ನಾವು ಕೂಡ ನಮಗೆಲ್ಲ ಆದಷ್ಟು ಸಹಾಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ ಅಂತ ಅಭಿಮಾನಿ ಸಿದ್ದಪ್ಪ ಕ್ಯಾತಮಾರನಹಳ್ಳಿಯವರು ಈ ವಿಷಯವನ್ನು ಹಂಚಿಕೊಳ್ತಾರೆ. ಇದರ ಜೊತೆಗೇ ವಿಷ್ಣುವರ್ಧನ್ ಅವರ ಒಂದು ಲಾಯಲ್ಟಿ ಅಥವಾ ಒಂದು ವ್ಯಕ್ತಿತ್ವವನ್ನು ತೋರಿಸುವಂತಹ ಇನ್ನೊಂದು ಘಟನೆ ಇದೆ, ಅದನ್ನು ಹೇಳ್ಬಿಡ್ತೀನಿ. ಒಮ್ಮೆ ಒಬ್ಬ ಪ್ರೊಡ್ಯೂಸರು ವಿಷ್ಣುವರ್ಧನ್ ಅವರನ್ನು ಭೇಟಿ ಆಗಬೇಕು ಅಂತ ಅವ್ರ ಮನೆಗೆ ಬರ್ತಾರೆ. ಆದರೆ ವಾಚ್ಮೆನ್ಗೆ ಇವ್ರ ಮುಖ ಪರಿಚಯ ಇರಲ್ಲ, ಯಾರೋ ಹೊಸಬ್ರಲ್ಲ ಅಂತ ಅವರನ್ನು ತಡೆದು ನಿಲ್ಲಿಸ್ತಾನೆ. ಇಷ್ಟಕ್ಕೆ ಅವ್ರಿಗೆ ಈಗೋ ಹೊರಟಾಗ್ಬಿಡುತ್ತೆ. ಕೋಪಗೊಂಡು ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡಿ,
ನಾನು ನಿಮ್ಮನ್ನು ಭೇಟಿ ಆಗೋಕ್ಕೆ ಅಂತ ನಿಮ್ಮ ಮನೆಗೆ ಬಂದೆ, ಆದರೆ ನಿಮ್ಮ ವಾಚ್ಮೆನ್ ನನ್ನ ತಡೆದು ನಿಲ್ಲಿಸ್ಬಿಟ್ಟ, ತುಂಬ ಅವಮಾನ ಆಗೋಯ್ತು, ಆ ವಾಚ್ಮೆನನ್ನು ಈಗಲೇ ಕೆಲಸದಿಂದ ತೆಗೆದುಬಿಡಿ ಅಂತ ರೇಗಾಡ್ತಾರೆ. ಆಗ ವಿಷ್ಣುವರ್ಧನ್ ಅವರು, ನೀವು ಯಾರು ಅಂತ ನನಗೆ ಗೊತ್ತು, ಆದರೆ ಅವನಿಗೆ ಗೊತ್ತಿಲ್ಲ. ನೀವು ಇಂಥ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದರೆ ನಾನು ವಾಚ್ಮೆನ್ಗೆ ಹೇಳಿರ್ತಿದ್ದೆ, ಈ ರೀತಿ ಒಬ್ಬರು ಬರ್ತಾರೆ ಒಳಗೆ ಬಿಡು ಅಂತ. ಆದರೆ ನೀವು ಯಾವುದೇ ಪೂರ್ವಾಪರ ಸೂಚನೆ ಇಲ್ಲದೆ ಬಂದಿದ್ದೀರಾ. ಅವನ ಕರ್ತವ್ಯ ಮಾಡಿದ್ದಾನೆ, ಯಾರೋ ಗೊತ್ತಿಲ್ಲದವರು ಬಂದಿದ್ದಾರೆ ಅಂತ ತಡೆದು ನಿಲ್ಲಿಸಿದ್ದಾನೆ. ಈ ಕಾರಣಕ್ಕೆ ಅವನನ್ನು ಯಾಕೆ ಕೆಲಸದಿಂದ ತೆಗಿಬೇಕು? ನಿಮಗೆ ಕೋಪ ಆಗಿದೆ ಅಂತ ಅವನ ಕೆಲಸದಿಂದ ತೆಗೆದ್ರೆ ಅವನು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳ ಗತಿ ಏನು? ಈ ಕಾರಣಕ್ಕೆ ನಾನು ಅವನನ್ನು ಕೆಲಸದಿಂದ ತೆಗೆಯೋಕ್ಕಾಗಲ್ಲ. ನಿಮಗೆ ಭೇಟಿಯಾಗಬೇಕು ಅಂತಿದ್ದರೆ ಮತ್ತೊಮ್ಮೆ ಫೋನ್ ಮಾಡಿ ಬನ್ನಿ, ಆವಾಗ ಆರಾಮಾಗಿ ಭೇಟಿಯಾಗಿ ಮಾತನಾಡೋಣ ಅಂತ ಹೇಳ್ತಾರೆ. ಈ ವಿಷಯಕ್ಕೆ ಆ ಪ್ರೊಡ್ಯೂಸರ್ ಮತ್ತೂ ಸಿಟ್ಟುಕೊಳ್ತಾರೆ. ಇದೇ ಕಾರಣಕ್ಕೆ ಏನೋ ವಿಷ್ಣುವರ್ಧನ್ ಅವರಿಂದ ಅವರು ದೂರ ಆಗ್ತಾರೆ. ಈ ರೀತಿ ತನಗೆ ಒಬ್ಬ ಆತ್ಮೀಯರಾಗಿರುವಂತಹ ಪ್ರೊಡ್ಯೂಸರ್ಗೆ ಅವಮಾನ ಆಗಿದೆ ಅಂತ ವಿಷ್ಣುವರ್ಧನ್ ಅವರು ಅವರ ವಾಚ್ಮೆನ್ಗೆ ಅನ್ಯಾಯ ಮಾಡಲಿಲ್ಲ. ನ್ಯಾಯ ಯಾವುದು ಅಂತ ಅವ್ರು ತಿಳ್ಕೊಂಡು ಅವರ ವಾಚ್ಮೆನ್ ಪರನೇ ನಿಂತಿದ್ರು. ಇದು ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆಯ ನಿದರ್ಶನ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಮುಂದೆ ಈ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಬರಲಿವೆ. ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ದಂತಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.